ಬಗ್ಗೆ ಒಂದೆರಡು ಮಾತು ಹೇಳಲು ಇಚ್ಛಿಸುತ್ತೇನೆ. ನಮಗೆಲ್ಲ ಗಣಿತ ವಿಷಯವೆಂದರೆ ಭಯ, ಆತಂಕ, ಏಕೆಂದರೆ ಅದನ್ನು ನೆನಪಿನಲ್ಲಿ ಇಡುವುದು ಕಷ್ಟ ಎಂದು ಭಾವಿಸುತ್ತೇವೆ. ಆದರೆ ನಮ್ಮ ನಿತ್ಯ ಜೀವನದಲ್ಲಿ ಗಣಿತ ತುಂಬಾ ಮುಖ್ಯ ಪಾತ್ರ ವಹಿಸುತ್ತದೆ. ಇಂತಹ ಕಷ್ಟವಾದ ವಿಷಯ ಗಣಿತವನ್ನು ವೇದಗಣಿತ ಎನ್ನುವ ವಿಧಾನದ ಮೂಲಕ ಮೇಡಮ್ ತುಂಬಾ ನಿಖರವಾಗಿ, ತ್ವರಿತವಾಗಿ ಲೆಕ್ಕ ಮಾಡುವಂತೆ ಸಾಮರ್ಥ್ಯ ಬೆಳೆಸುತ್ತಾರೆ. ಈ ವೇದಗಣಿತವು ಮಕ್ಕಳು ತುಂಬಾ ಆಸಕ್ತಿಯಿಂದ, ಸಂತೋಷದಿಂದ ಕಲಿಯಲು ಪ್ರೇರೇಪಿಸುತ್ತದೆ. ಇದರಿಂದ ಮೆದುಳಿನ ಬೆಳವಣಿಗೆ, ಮಾನಸಿಕ ಲೆಕ್ಕಾಚಾರ ಮಾಡಲು, ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಲು ಸಹಾಯವಾಗುತ್ತದೆ. ಮಕ್ಕಳಿಗೆ ಇಂತಹ ಉತ್ತಮ ಮಾರ್ಗದರ್ಶನ ನೀಡುತ್ತಿರುವ ದ್ವೈತ ಮೇಡಮ್ ನಮ್ಮ ಶಾಲೆಯ ಮಕ್ಕಳಿಗೆ ಸರ್ವತೋಮುಖ ಕಾರ್ಯಗಳಿಗೆ ಉಪಯೋಗವಾಗಲೆಂದು ಸ್ಪೀಕರ್ ಅನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಇಂತಹ ಹೃದಯಗಳಿಗೆ ಆ ದೇವರು ಆಯಸ್ಸು, ಆರೋಗ್ಯ ನೀಡಿ ಕಾಪಾಡಲೆಂದು ನಮ್ಮ ಶಾಲೆಯ ಮುಖ್ಯ ಗುರುಗಳು, ಶಿಕ್ಷಕರು ಹಾಗೂ ಮಕ್ಕಳ ಪರವಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಒಂದು ಕ್ಲಾಸ್ ತಗೊಂಡೆ, ಎಷ್ಟು ಎನರ್ಜಿ ಆ ಕ್ಲಾಸಲ್ಲಿ. ನೀವೆಲ್ಲ ಇದ್ದೀರಾ? ಸೂಪರ್. ತುಂಬಾ ಖುಷಿ ಆಯ್ತು ನಿಮ್ನೆಲ್ಲ ನೋಡಿ. ಇದರಲ್ಲಿ ಪಾಪುಗಳು ಇಬ್ರು ಇಂಟ್ರಡಕ್ಷನ್ ಕೊಟ್ರು, ರಿಷಿಕಾ ಮತ್ತೆ ಇನ್ನೊಬ್ಬರು ಕಾಂಚನ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿತ್ತು ಪುಟ್ಟ. ಇಷ್ಟು ಜನ ಸರ್ಕಾರಿ ಸ್ಕೂಲಲ್ಲಿ ಇಷ್ಟು ಜನ ಅಡ್ಮಿಷನ್ ಆಗಿರೋದು ಅಂತ ನನಗೆ ತುಂಬಾ ಬಹಳ ಖುಷಿ ಆಯ್ತು. ಕ್ರೆಡಿಟ್ ಎಲ್ಲ ಟೀಚರ್ಸ್ ಗಳಿಗೆ ಹೋಗುತ್ತೆ ಆಬ್ವಿಯಸ್ಲಿ, ಅವ್ರನ್ನ ಮೇಂಟೈನ್ ಮಾಡಿರೋದಕ್ಕೆ ಹಿಂಗಾಗಿರೋದು. ಅಂಡ್ ಮೋರ್ ಸ್ಟೂಡೆಂಟ್ಸು ಅಷ್ಟೇ, ನೀವುಗಳು ಬಂದು ಪಾಠ ಕೇಳಿಸ್ಕೊಂಡು ಅದನ್ನ ಬೇರೆಯವ್ರಿಗೆ ನಿಮ್ ಟ್ಯಾಲೆಂಟ್ ತೋರಿಸ್ಕೊಡ್ತಾ ಇದೀರಲ್ಲ, ಹಾಗಾಗಿ ಅಡ್ಮಿಷನ್ಸ್ ಆಗ್ತಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗಾಗಿ ಗಣಿತದ ಸ್ಕೂಲು ಇನ್ನ ಬೆಳೀಲಿ. ನಾನು ಫುಲ್ ಹಾರ್ಟೆಡ್ ಆಗಿ ನಾನು ವಿಶ್ ಮಾಡ್ಕೊತೀನಿ. ಅಲ್ಲಿ ನಿಮ್ದು ಇನ್ನೂ ಸ್ಕೂಲ್ ನಡೀತಾ ಇದೆಯಲ್ಲ ಅಂತ ಬೇಗ ಮುಗಿಲಿ ಅಂತ ಅನ್ಕೊಂತೀನಿ. ಅಂಡ್ ಈ ನೋಡ್ಕೊಂಡು ಇನ್ನು ಬೇರೆಯವರು ದಾನಿಗಳು ಬರಲಿ ಅಂತ ಕೋರ್ಕೊಂತೀನಿ. ಹಿಂಗೆ ಮುಂದುವರಿಲಿ ಅಂತ. ಅಲ್ಲೂ ನನಗೆ ದ್ವೈತಗಳ ಹೆಂಗೆ ಪರಿಚಯ ಆದ್ರು ಅಂದರೆ, ನಮ್ಮ ಒಂದು ಫ್ಯಾಮಿಲಿ ಗ್ರೂಪಲ್ಲಿ ಯಾರೋ ಒಂದು ಕಾನ್ಫ್ಲಿಕ್ಟ್ ಹಾಕಿದ್ರು. ನನ್ನ ಮಗನಿಗೆ ತುಂಬ ಇಂಟ್ರೆಸ್ಟ್ ಇದೆ ಅಂತೇಳಿ ನಾನು ಅದಕ್ಕೆ ಜಾಯಿನ್ ಮಾಡಿದೆ. ಫುಲ್ಲು ಅದರಲ್ಲಿ ಫಾರಿನ್ ಮಕ್ಕಳೆಲ್ಲ ಇರ್ತಾ ಇದ್ರು. ಅಂದರೆ ಲಂಡನ್, ಅಮೆರಿಕಾ, ಅದೆಲ್ಲ ಬೇರೆ ಬೇರೆ ದೇಶದಲ್ಲಿರೋ ಮಕ್ಕಳು ಕೂಡ ಇರ್ತಾ ಇದ್ರು. ಇವನಿಗೆ ಇಂಗ್ಲೀಷ್ ಅರ್ಥ ಆಗುತ್ತೋ ಇಲ್ಲ ಅಂತೇಳಿ ನಾನು ಚಿಂತೆ ಮಾಡ್ತಾ ಇದ್ದೆ. ಆದರೆ ಮೇಡಮ್ ಇಲ್ಲ, ನಾನು ಟ್ರೈ ಮಾಡ್ತೀನಿ. ಪಾಪ ಅವರು ಎಲ್ಲ ಮಕ್ಕಳನ್ನೂ ಸಂಭಾಳಿಸ್ತಾ ಇದ್ರು, ಒಬ್ರಿಗೂ ಮೋಸ ಮಾಡ್ತಾ ಇರಲಿಲ್ಲ. ಆಮೇಲೆ ಕೇಳ್ತಾ ಇದ್ರು, ರವಿನಂದನ್ ನಿಮ್ಗೆ ಅರ್ಥ ಆಗಿದೆನಾ, ಮತ್ತೆ ಕನ್ನಡದಲ್ಲಿ ಎಲ್ಲ ಅರ್ಥ ಆಗಿದೆನಾ? ಮ್ಯಾಮ್, ಎಸ್ ಮ್ಯಾಮ್ ಅಂತ ಇದ್ದಾವ. ಅಷ್ಟು ಮಕ್ಕಳಂದ್ರೆ ಅವ್ರಿಗೆ ಎಷ್ಟು ಇಷ್ಟ ಅಂದರೆ, ಅಲ್ಲಿ ಅವ್ರು ಕಮ್ಯುನಿಕೇಟ್ ಮಾಡೋ ಸ್ಟೈಲ್ ಇತ್ತು ನೋಡು. ನಿಜವಾಗ್ಲೂ ಅವರು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಬರಬೇಕಾಗಿತ್ತು. ಎಲ್ಲ ಮಕ್ಕಳು ಲೈಕ್ ಮಾಡ್ತಾ ಇದ್ರು, ಅಷ್ಟು ಚೆನ್ನಾಗಿ ಅವರು ಕಮ್ಯುನಿಕೇಟ್ ಮಾಡ್ತಾರೆ ಮಕ್ಕಳು. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಥ್ಯಾಂಕ್ ಯು. ಟೀಚರ್ಗೆ ರೆಸ್ಪೆಕ್ಟ್ ಮಾಡಿ, ಟೀಚರ್ ಹೇಳೋದನ್ನ ಕೇಳಿ ಅದನ್ನ ನೀವು ಅಳವಡಿಸ್ಕೊಳ್ತಾ ಹೋದ್ರೆ ಫ್ಯೂಚರ್ ಅಲ್ಲಿ ನೀವು ಕಾಲೇಜ್ ಅಂತ ಹೋದ್ಮೇಲೆ, ಕೆಲಸಕ್ಕೆ ಅಂತ ಹೋದ್ಮೇಲೆ ನೀವು ಸ್ಕೂಲಲ್ಲಿ ಕಲ್ತಿರೋ ಎಲ್ಲ ಪಾಠನೂ ನಿಮಗೆ ವಯಸ್ಸಲ್ಲಿ ಏನ್ ಕಲ್ತಿದ್ದೀರಾ ಅದು ಬಂದೇ ಬರುತ್ತೆ. ಅದಕ್ಕೆ ಸ್ಕೂಲು ತುಂಬಾ ಇಂಪಾರ್ಟೆಂಟ್. ಶಾಲೆಗೆ ದೇವಾಲಯ ಮೊದಲನೇ ದೇವಾಲಯ ಅಲ್ವಾ? ಅದಕ್ಕೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ.